ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಕೆಪಿಎಸ್ಸಿ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು 2016ರಲ್ಲಿ ನಡೆಸಿರುವ ಕೆಪಿಎಸ್ಸಿ ಗ್ರೂಪ್ ಸಿ PUC ಲೆವೆಲ್ ಪ್ರಶ್ನೆ ಪತ್ರಿಕೆಯನ್ನು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಇದರಿಂದ ನಿಮಗೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನೋಟಿಫಿಕೇಷನ್ನ ಆನ್ ಇಟ್ಕೊಳ್ಳಿ. ಈ ವಿಡಿಯೋನಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ನಿಮ್ಗೆ ಬೇಕು ಅಂತ ಅನಿಸಿದರೆ ಪ್ಲೀಸ್ ಡೂ ಕಮೆಂಟ್ ಅಸ್ ಆ್ಯಂಡ್ ವಿ ಆರ್ ರೆಡಿ ಟು accept it. Let's begin with the first question. Once again friends, ಶೇಷಾಸುರಿಯ ಹೆಗ್ಗಳಿಕೆ ಇರುವುದು. ಇದು ಫಸ್ಟ್ ಕ್ವಶನ್. ಶೇಷಾಸುರಿ ಇವರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಶೇಷಾಸುರಿ ಈಸ್ ದ ಫೌಂಡರ್ ಆಫ್ Sur dynasty. He ruled between 1538 to 1545 ವರೆಗೂ. ಮತ್ತು he has brought many administrative changes. Administrative reforms ಅನ್ಬೋದು ಅದಕ್ಕೆ. ಉದಾಹರಣೆಗೆ he introduced for the first time rupiah system, ಮತ್ತು he organized a postal system. Then another one, he constructed Grand Trunk Road. ಇದರ ಉತ್ತರ ಇವಾಗ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ. ನೋಡಿ, ಆಪ್ಷನ್ ಸಿ ಇದೆ ಇಲ್ಲ, ಇದು ಕರೆಕ್ಟ್ ಉತ್ತರ ಆಗುತ್ತೆ. ಆಡಳಿತ ಸುಧಾರಣೆಯಲ್ಲಿ ಎಂದು. ಸೆಕೆಂಡ್ ಕ್ವಶನ್ ನೋಡೋಣ. ಉತ್ತರ ಭಾರತದಲ್ಲಿ ರಾಷ್ಟ್ರಕೂಟರೊಂದಿಗೆ ಔನ್ನತ್ಯ ಸಾಧಿಸ ಹೊರಟ ಅಧಿಕಾರಿಗಳು ಅಂತ ಕೇಳಿದ್ದಾರೆ. ಇದರ ಉತ್ತರ ಈಗ ಫಸ್ಟು ರಾಷ್ಟ್ರಕೂಟ ಔನ್ನತ್ಯ ಸಾಧಿಸ ಹೊರಟ ಅಧಿಕಾರಿಗಳು ತಂದಿದ್ದಾರೆ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ದ ಪವರ್ ದ್ಯಾಟ್ ಕಂಟೆಸ್ಟೆಡ್ ಫಾರ್ ದಿ ಸುಪ್ರಮಸಿ ವಿಚ್ ದಿ ರಾಷ್ಟ್ರಕೂಟಸ್ ಇನ್ ನಾರ್ತ್ ಇಂಡಿಯಾ ವೇಳ್ತಿ ಅಂತ ಎಂದಿದೆ. ಇದು ಇಲ್ಲಿ ಟ್ರೈಪಾರ್ಟೈಟ್ ಅಂತ ಸ್ಟ್ರಗಲ್ ನಡೀತಾ ಇತ್ತು ನಾರ್ತ್ ಇಂಡಿಯಾ ರೀಜನ್ಗೆ. ಇದು 8th century AD ನಲ್ಲಿ. ದ ಸ್ಟ್ರಗಲ್ ಬಿಟ್ವೀನ್ 3 ಡೈನಸ್ಟೀಸ್, ರಾಷ್ಟ್ರಕೂಟಾಸ್ ಫ್ರಮ್ ಡೆಕ್ಕನ್, ಪಾಲಾಸ್ ಮತ್ತು ಪ್ರತಿಹಾರಾಸ್. ಪಾಲಾಸ್ ಮತ್ತು ಪ್ರತಿಹಾರಾಸ್ ದೇ ಆರ್ ಫ್ರಮ್ ನಾರ್ತ್ ಇಂಡಿಯಾ. ಈಗ ಕ್ವಶನ್ ಕೂಡ ಇದನ್ನೇ ಕೇಳಿರೋದು, ಇಲ್ಲಿ ನಾರ್ತ್ ಇಂಡಿಯಾದಿಂದ ಯಾರಿದ್ರು ಅಂತಂದು. ಇದು ಪಾಲರು ಮತ್ತು ಪ್ರತಿಹಾರ ಸರಿಯಾದ ಉತ್ತರ. ಈ ಬೆಟ್ಟಲ್ ಎದಕ್ಕೆ ಇತ್ತಂದ್ರೆ ಟು ಗೇನ್ ಸುಪ್ರಮಸಿ ಓವರ್ ಕನೌಜ ರೀಜನ್. ದೆನ್ ನೆಕ್ಸ್ಟ್ ಥರ್ಡ್ ಒನ್, ಮೂರನೇ ಪಾನಿಪತ್ ಯುದ್ಧದಲ್ಲಿ ಮರಾಠರನ್ನು ಸೋಲಿಸಿದವರು. ಮೂರನೇ ಪಾನಿಪತ್ ಯುದ್ಧದಲ್ಲಿ ದೇರ್ ಆರ್ 3 battles ಆಫ್ ಪಾನಿಪತ್. ಯಾವ್ಯಾವ ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ 3 ನಡೆದಿದ್ದು. ದೇ ಆರ್ ಫಸ್ಟ್ ಒನ್ ನಡೆದಿದ್ದು 1526ನಲ್ಲಿ, ಸೆಕೆಂಡ್ ಒನ್ 1556ನಲ್ಲಿ, ಥರ್ಡ್ ಒನ್ 1761ನಲ್ಲಿ ನಡೆದಿತ್ತು. ಫಸ್ಟ್ ಇಸ್ ಬಿಟ್ವೀನ್ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯಿತು. ಆವಾಗ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಸೆಕೆಂಡ್ ಒನ್ ನಡೆದಿದ್ದು ಇಟ್ಸ್ ಬಿಟ್ವೀನ್ ಅಕ್ಬರ್ ಮತ್ತು ಹೇಮು. ಇಲ್ಲಿ ಹೇಮು ಸೋಲ್ತಾನೆ ಮತ್ತು ಅಕ್ಬರ್ ಜಯವನ್ನು ಸಾಧಿಸುತ್ತಾನೆ. ಮೂರನೇದು ಇದು ನಡೆದಿದ್ದು ಬಿಟ್ವೀನ್ ಮರಾಠಾಸ್ ಮತ್ತು ಅಫ್ಘಾನರ ನಡುವೆ. ಇಲ್ಲಿ ಅಫ್ಘಾನರು ಜಯ ಸಾಧಿಸುತ್ತಾರೆ. ಕ್ವಶನಲ್ಲಿ ಕೂಡಿದ ಇದೆ ಯಾರು ಇಲ್ಲಿ ಗೆದ್ದರು ತಂದು. ಸೊ ಆನ್ಸರ್ ಇಸ್ 2 ಅಫ್ಘಾನರು. ಇದು ನಡೆದು 1761ನಲ್ಲಿ. ಇಲ್ಲಿ ಇನ್ನೊಂದು ಏನಂತಂದರೆ ಇಲ್ಲಿ ಅಫ್ಘಾನ್ ದೊರೆ ಯಾರಿದ್ರು ಅಂದರೆ ಅಹಮದ್ ಶಾ ಅಬ್ದಾಲಿ ಆಗಿದ್ದನು. ಇಂಥ ಕ್ವಶನ್ಸ್ಗೆ ಎಕ್ಸಾಮ್ನಲ್ಲಿ ಪದೇ ಪದೇ ಬರ್ತಿರ್ತವೆ, ಇದು ಕೂಡ ಇಂಪಾರ್ಟೆಂಟ್. ದೆನ್ ಫೋರ್ತ್ ಕ್ವಶನ್, ಆತ್ಮೀಯತಾ ಸಿದ್ಧಾಂತವನ್ನು ರೂಪಿಸಿದ ಮೊದಲ ಮುಸ್ಲಿಂ ದೊರೆ, ರಾಜರ ದೈವಿಕ ಹಕ್ಕು ಸಿದ್ಧಾಂತದ ಬಗೆಯದು. ಯಾರು ಮೊದಲ ಮುಸ್ಲಿಂ ದೊರೆ ಯಾರು ಅಂತ ಅಂತಿದ್ದಾರೆ. ಇನ್ನು ಆತ್ಮೀಯತಾ ಸಿದ್ಧಾಂತವನ್ನು ಜಾರಿಗೆ ತಂದವರು, ಇದರ ಉತ್ತರ ಬಲ್ಬನ್ ಆಗುತ್ತೆ. ಬಲ್ಬನ್ ಇಂಟ್ರೊಡ್ಯೂಸ್ ದಿ ಥಿಯರಿ ಆಫ್ ದಿ ಕಿನ್ಶಿಪ್. ಇದು ಆತ್ಮೀಯತಾ ಸಿದ್ಧಾಂತ ಅಂದರೆ ಥಿಯರಿ ಆಫ್ ದಿ ಕಿನ್ಶಿಪ್ ಅಂತ ಇಂಗ್ಲೀಷಲ್ಲಿ ಅಂತಾರೆ. ಥಿಯರಿ ಆಫ್ ಕಿನ್ಶಿಪ್ ಇದು ಪಾಲಿಸಿ ಆಫ್ ಬ್ಲಡ್ ಮತ್ತು ಐರನ್ ಅನ್ನೋದಕ್ಕೆ ಬ್ಲಡ್ ಮತ್ತು ಐರನ್ ಪಾಲಿಸಿನ ಜಾರಿಗೆ ತರೋದಕ್ಕೆ ದಾರಿಯಾಯಿತು. ಇವೆರಡೂ ಪಾಲಿಸಿಯನ್ನು ತಂದಿರೋದು ಯಾಕಂತಂದರೆ ಟು ಗೇನ್ ದಿ ಸುಪ್ರಮಸಿ ಟು ಗೇನ್ ದಿ ಪವರ್ ಆರ್ ಟು ಇನ್ಕ್ರೀಸ್ ದಿ ಪವರ್ ಆ್ಯಂಡ್ ಪ್ರೆಸ್ಟೀಜ್ ಆಫ್ ದ ಕಿಂಗ್. ಮತ್ತು ಇಲ್ಲಿ ಹೆಂಗಿತ್ತಂದರೆ ಕಿಂಗ್ ಈಸ್ ಅ ರಿಪ್ರೆಸೆಂಟೇಟಿವ್ ಆಫ್ ದಿ ಗಾಡ್ ಅಂತ ಹೇಳಲಾಗುತ್ತೆ. ಇದರ ಮೇನ್ ರೀಸನ್ ಎದಕ್ಕೆ ತಂದಿದ್ರು ಅಂತಂದರೆ ಟು ಸಪ್ರೆಸ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ರಿವೋಲ್ಟ್ಸ್ನ ಸಪ್ರೆಸ್ ಮಾಡೋದಕ್ಕೂ ಕೂಡ ಜಾರಿಗೆ ತರಲಾಗಿತ್ತು. ಇದು ಕೂಡ ಒಂದು ಕಾರಣ ಆಗುತ್ತೆ. ಮತ್ತು 5ನೇ ಕ್ವಶನ್, ಮೊಘಲರ ಕಾಲದ ತೈಲಚಿತ್ರ ಪ್ರಾಧಾನ್ಯತೆ ಪಡೆದದ್ದು ಇವರ ಆಳ್ವಿಕೆ ಅವಧಿಯಲ್ಲಿ. ಇದರ ಸರಿಯಾದ ಉತ್ತರ
ಜಹಾಂಗೀರ್ ಆಗುತ್ತೆ. ಜಹಾಂಗೀರ್ ಫಸ್ಟ್ ಆಪ್ಷನ್ ಜಹಾಂಗೀರ್ ಆಗುತ್ತೆ. ದೆನ್ 6th ಕ್ವಶನ್. ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು ಲಭ್ಯವಿರುವುದು ಇಲ್ಲಿ. ಇದರ ಉತ್ತರ ಹಂಪಿ. ಹಂಪಿ ಇದು 1336ರಲ್ಲಿ ಸ್ಥಾಪನೆಯಾದದ್ದು ಈ ಸಾಮ್ರಾಜ್ಯ ಬಾಯ್ ಹಕ್ಕ ಮತ್ತು ಬುಕ್ಕ ಸಹೋದರರಿಂದ. ಇದು ವಿಜಯನಗರ ಸಾಮ್ರಾಜ್ಯ ಇರುವುದು ತುಂಗಭದ್ರಾ ನದಿಯ ದಡದಲ್ಲಿ. UPSCಗೂ ಕೂಡ ಈ ಕ್ವಶನ್ ಕೇಳಲಾಗಿತ್ತು. ದೆನ್ ನೆಕ್ಸ್ಟ್ ಕ್ವಶನ್. ಏಳನೇದು. ಕೆಲವು ಭಾರತೀಯ ಕಲಿಕಾ ಶಾಲೆಗಳು ಮತ್ತು ಅದರ ಪ್ರಾರಂಭ ಕರ್ತೃಗಳನ್ನು ಇಲ್ಲಿ ನೀಡಲಾಗಿದೆ. ಪಕ್ಷಿಲಸ್ವಾಮಿನ್ ವಾತ್ಸಾಯನ ನ್ಯಾಯದ ಬಗ್ಗೆ, ಪ್ರಶಸ್ತ ಪಾದ ವೈಶೇಷಿಕದ ಬಗ್ಗೆ, ವ್ಯಾಸರು ಯೋಗದ ಬಗ್ಗೆ, ಶಂಕರಾಚಾರ್ಯರು ವೇದಾಂತದ ಬಗ್ಗೆ. ಈ ಮೇಲಿನವುಗಳಲ್ಲಿ ಸರಿ ಉತ್ತರ ಯಾವುದು ಎಂಬುದನ್ನು ಕೆಳಗೆ ನೀಡಿರುವ ಸಂಕೇತಗಳ ಮೂಲಕ ಆರಿಸಿ ತಂದಿದ್ದಾರೆ. ಫ್ರೆಂಡ್ಸ್, ಇಲ್ಲಿ 4 ಆಪ್ಷನ್ ಕೂಡ ಕರೆಕ್ಟ್ ಆಗುತ್ತೆ. ಸೊ ಆನ್ಸರ್ ಇಲ್ಲಿ ಮೇಲಿನ ಎಲ್ಲವೂ. 8ನೇ ಕ್ವಶನ್. ದುಂಡು ಮೇಜಿನ ಪರಿಷತ್ತಿನಲ್ಲಿ ಎಲ್ಲಾ 3 ಸಭೆಗಳಲ್ಲೂ ಭಾಗವಹಿಸಿದವರು ಯಾರು? ದುಂಡು ಮೇಜಿನ ಪರಿಷತ್ತುಗಳು, ಇದನ್ನ ಇಂಗ್ಲಿಷ್ನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತಾರೆ. ಟೋಟಲಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆದಿದ್ದವು. ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್. ಫಸ್ಟ್ ನಡೆದಿದ್ದು 1930ರಲ್ಲಿ, ಎರಡನೇದು 1931ರಲ್ಲಿ ಮತ್ತು ಮೂರನೇದು 1932ರಲ್ಲಿ ನಡೆದಿತ್ತು. ಇಲ್ಲಿ ಮೂರು ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದವರು ಯಾರು ತಂದಿದ್ದಾರೆ. ಆನ್ಸರು ಅಂಬೇಡ್ಕರ್ ಮತ್ತು ತೇಜ್ ಬಹದ್ದೂರ್ ಸಪ್ರು ಅವರು ಇಬ್ರು ಕೂಡ ಮೂರು ಸಭೆಗಳಲ್ಲೂ ಭಾಗವಹಿಸಿದ್ದರು. ಇಲ್ಲಿ ತೇಜ್ ಬಹದ್ದೂರ್ ಸಪ್ರು ಇಲ್ಲ, ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಆಪ್ಷನ್ ಕೊಡಲಾಗಿದೆ. ಸೊ ಸರಿಯಾದ ಉತ್ತರ ಒಂದನೇದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಗಾಂಧೀಜಿಯವರು ಕೇವಲ 2ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದ್ದರು. 9ನೇ ಕ್ವಶನ್. ಸೌಮ್ಯ ಉಗ್ರಗಾಮಿಗಳು ಹೋರಾದ ಸಮಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಯಾರು? ಏನಿದು? ಇನ್ ದ ಥರ್ಡ್ ಬ್ಯಾಟಲ್. 9ನೇದು ಇಂಗ್ಲಿಷ್ನಲ್ಲಿ ಹೇಳ್ಬೇಕಂದ್ರೆ ಹೂ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ಕಾಂಗ್ರೆಸ್ ಆಟ್ ದ ಟೈಮ್ ಆಫ್ ಮಾಡರೇಟ್ ಎಕ್ಸ್ಟ್ರೀಮಿಸ್ಟ್ ಸ್ಪ್ಲಿಟ್ ತಂದಿದ್ದಾರೆ. ಇದನ್ನು ನಾವು ಸೂರತ್ ಸ್ಪ್ಲಿಟ್ ಅಂತಲೂ ಅಂತೀವಿ. ಸೂರತ್ ಸ್ಪ್ಲಿಟ್ ಅಂತೂ ಕೂಡ ಅಂತೀವಿ. ಇದು ನಡೆದದ್ದು 1907ರಲ್ಲಿ. ಇವಾಗ ಈ ಟೈಮ್ನಲ್ಲಿ ಅಧ್ಯಕ್ಷರಾಗಿದ್ದವರು 2ನೇ ಆಪ್ಷನ್ ರಾಸ್ ಬಿಹಾರಿ ಘೋಷ್ ಅವರು. ನೆಕ್ಸ್ಟ್ ಕ್ವಶನ್. ಮುಸ್ಲಿಂ ಲೀಗ್ ತನ್ನ ಸ್ವ ಆಳ್ವಿಕೆಯನ್ನು ಧ್ಯೇಯದ ಮುಖ್ಯಾಂಶವಾಗಿ ಅಳವಡಿಸಿಕೊಂಡಿದ್ದು ಯಾವಾಗ? ಸ್ವ ಆಳ್ವಿಕೆ ಅಂದರೆ ಸೆಲ್ಫ್ ಗವರ್ನೆನ್ಸ್ ಅಂತ ತಂದು ಇದರ ಉತ್ತರ 3ನೇದು 1912ರಲ್ಲಿ. 11ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಚಳುವಳಿಯನ್ನು ಬಲಪಡಿಸಲು ಕಾರಣರಾದವರು ಮತ್ತು ಕೆಲವು ಪ್ರಮುಖ ಚಳುವಳಿಕೆಗಳನ್ನು ನೀಡಲಾಗಿದೆ. ಸರಿಯಾದುದನ್ನು ಆರಿಸಿ ಅಂತ ಇದೆ. ದಂಡಯಾತ್ರೆ ಮಹಾತ್ಮ ಗಾಂಧೀಜಿಯವರಿದ್ರು. ಓಕೆ, ಅವರ ನೇತೃತ್ವದಲ್ಲಿ ನಡೆದಿದ್ದು ಸರಿ. ಪೂರ್ಣ ಸ್ವರಾಜ್ಯ ನಿರ್ಧಾರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ. ಇದು ಕೂಡ ಸರಿಯಾದ ಉತ್ತರ. ಇದು 1929ರಲ್ಲಿ ನಡೆಯುತ್ತೆ. ಆಮೇಲೆ 3ನೇದು ಬರ್ಡೋಲಿ ಆಂದೋಲನ ಖಾನ್ ಅಬ್ದುಲ್ ಗಫರ್ ಖಾನ್. ಇಲ್ಲ, ಇದು ತಪ್ಪಾಗುತ್ತೆ. ಬರ್ಡೋಲಿ ಆಂದೋಲನದಲ್ಲಿ ಸರ್ದಾರ್ ಪಟೇಲರ ನೇತೃತ್ವವಿತ್ತು. ಕೆಂಪು ಅಂಗಿ ಚಳವಳಿಯಲ್ಲಿ ಖಾನ್ ಅಬ್ದುಲ್ ಗಫರ್ ಖಾನ್ ಅವರ ನೇತೃತ್ವದಲ್ಲಿ ನಡೆದಿದ್ದು. ಇಲ್ಲಿ ಇಂಟರ್ಚೇಂಜ್ ಹಾಕೊಳ್ಳಲಾಗಿದೆ ಮತ್ತು ಸಿ ಮತ್ತು ಡಿ ಇಲ್ಲಿ ಸರಿಯಾದ ಆಪ್ಷನ್ಸ್ ಅಲ್ಲ. ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ನೋಡೋಣ. ಮೇಲಿನವುಗಳಲ್ಲಿ ಸರಿಯುತ್ತರ ಯಾವುದು? ಏನು ಕೇಳಿದ್ದಾರೆ? ಸರಿಯುತ್ತರ ಯಾವುದು ಎಂಬುದನ್ನು ಕೆಳಗೆ ನೀಡಿರುವ ಸಂಕೇತಗಳ ಮೂಲಕ ಆರಿಸಿ. ನಾವು ನೋಡಿದ್ರ ಪ್ರಕಾರ ಸಿ ಮತ್ತು ಡಿ ರಾಂಗ್ ಆಗಿದೆ. ಅದಕ್ಕೆ ಇದರ ಉತ್ತರ ಎ ಮತ್ತು ಬಿ ಎರಡೇ ಆಗಿರೋದು. ಆನ್ಸರ್ ಸೆಕೆಂಡ್ ಒನ್. ನೆಕ್ಸ್ಟ್ ಕ್ವಶನ್. 12ನೇದು. ಗಾಂಧೀಜಿಯವರು 1932ರ ಸೆಪ್ಟೆಂಬರ್ 20ರಂದು
ಆಮರಣಾಂತ ಉಪವಾಸವನ್ನು ಯರವಾಡ ಸೆರೆಮನೆಯಲ್ಲಿ ಕೈಗೊಂಡಿದ್ದು ಇದರ ವಿರುದ್ಧ ತಂದಿದೆ. ಇದರ ಉತ್ತರ ಮೂರನೇದಾಗುತ್ತೆ. ಮೂರನೇದು ರಾಮ್ಸೆ ಮೆಕ್ಡೊನಾಲ್ಡ್ ಕೋಮುವಾರ ಬಹುಮಾನ ನೀಡಿದ್ದು. 13ನೇ ಕ್ವಶನ್, ಆಧುನಿಕ ಭಾರತದ ಕೆಲವೊಂದು ಮಹತ್ವದ ಕೃತಿಕಾರರು ಮತ್ತು ಕೃತಿಗಳನ್ನು ನೀಡಲಾಗಿದೆ. ಸಚಿನ್ ಸನ್ಯಾಲ್ ಇವರ ಕೃತಿ ಬಂದಿ ಜೀವನ. ಹೌದು, ಕರೆಕ್ಟ್. ಇದು ಕರೆಕ್ಟ್ ಆಗುತ್ತೆ. ಶರತ್ ಚಂದ್ರ ಚಟರ್ಜಿ ಇವರು ಪಥೇರ್ ಡಾಬಿ ಬರೆದ್ರು. ಹೌದು. ಭಗತ್ ಸಿಂಗ್ ಅವರದು ನಾನೇಕೆ ನಿರೀಶ್ವರವಾದಿ, ಇದು ಕೂಡ ಕರೆಕ್ಟ್ ಆದದ್ದು. ಮತ್ತೆ ಡಿ ಜ್ಯೋತಿಬಾ ಫುಲೆ ಅವರದು ಗುಲಾಮಗಿರಿ, ಇದು ಕೂಡ ಸರಿಯಾದದ್ದು. ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ನೋಡೋಣ. ಮೇಲಿನವುಗಳಲ್ಲಿ ಸರಿ ಉತ್ತರ ಏನು ಸರಿಯಾದದನ್ನು ಯಾವುದು ಎಂಬುದನ್ನು ಕೆಳಗೆ ನೀಡಿರುವ ಸಂಕೇತಗಳ ಮೂಲಕ ಆರಿಸಿ. ನಾವು ನೋಡಿರೋ ಪ್ರಕಾರ 4 ಕೂಡ ಕರೆಕ್ಟ್ ಆಗಿದೆ. ಸೊ ಇದರ ಉತ್ತರ 4ನೇದು ಮೇಲಿನ ಎಲ್ಲವೂ. ನೆಕ್ಸ್ಟ್ ಕ್ವಶನ್. ಸಾರಿ ಫ್ರೆಂಡ್ಸ್. ಕ್ವಿಟ್ ಇಂಡಿಯಾ ಚಳುವಳಿಯನ್ನು ರಾಷ್ಟ್ರೀಯ ಕಾಂಗ್ರೆಸ್ ಅಳವಡಿಸಿಕೊಂಡಿದ್ದು ಇಲ್ಲಿ. ಕ್ವಿಟ್ ಇಂಡಿಯಾ ಚಳುವಳಿ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಾರೆ ಇದಕ್ಕೆ. ಇದು ನಡೆದಿದ್ದು 8th August 1942ನಲ್ಲಿ. ಇಲ್ಲಿ ಒಂದು ಗಾಂಧೀಜಿಯವರು ಒಂದು ಘೋಷಣೆ ನೀಡ್ತಾರೆ, ಡೂ ಆರ್ ಡೈ ಎಂದು. ಇದು ನಡೆದಿದ್ದು ಅಳವಡಿಸಿಕೊಂಡಿದ್ದು ಇಲ್ಲಿ ಬಾಂಬೆನಲ್ಲಿ. ಆನ್ಸರ್ ಎ, ಫಸ್ಟ್ ಆಪ್ಷನ್ ಎ. 15ನೇದು ವಾರಪತ್ರಿಕೆಗಳು ಮತ್ತು ಅದರ ಪ್ರಾರಂಭಕಾರರ ಹೆಸರು ಜೋಡಿಯಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಇದೆ. ನ್ಯೂ ಇಂಡಿಯಾ, ಕಾಮನ್ವೆಲ್ತ್, ಆನಿ ಬೆಸೆಂಟ್. ಹೌದು, ಕರೆಕ್ಟ್. ಕಾಮ್ರೇಡ್ ಇದು ಯಾರ್ದು ಅಂದರೆ ಮೌಲಾನಾ ಮೊಹಮ್ಮದ್ ಅಲಿ. ಹೌದು. ಸಂಜೀವಿನಿ ಕೆ ಮೆಹ್ತಾ ಅವ್ರದ್ದು. ಹೌದು. ಮತ್ತೆ ಕೊನೆಯದು ವಾನ್ಗಾರ್ಡ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ MN ರಾಯ್, ಇದು ಕೂಡ ಸರಿಯಾದದ್ದು. ಸೊ ಇದರ ಆನ್ಸರ್ ಮೇಲಿನವುಗಳಲ್ಲಿ ಸರಿಯುತ್ತರ ಯಾವುದು ಎಂಬುದನ್ನು ಕೆಳಗೆ ನೀಡಿರುವ ಸಂಕೇತಗಳ ಮೂಲಕ ಆರಿಸಿ ಅಂತ ಇದೆ. ಇದರ ಉತ್ತರ ಎಲ್ಲವೂ ಸರಿಯಾದುದರಿಂದ 4ನೇ ಆಪ್ಷನ್ ಮೇಲಿನ ಎಲ್ಲವೂ. ಸೆಕೆಂಡ್. ನೆಕ್ಸ್ಟ್ ಕ್ವಶನ್. ರಲ್ಲಿ ಸರ್ ಕರ್ಜನ್ ವೈಲಿ ಅವರನ್ನು ಲಂಡನ್ನಿನ ಸಾರ್ವಜನಿಕ ಸಭೆಯಲ್ಲಿ ದಿಟ್ಟವಾಗಿ ಕೊಂದವರು. ಇದರ ಉತ್ತರ ಆನ್ಸರ್ ಬಿ ಆಗುತ್ತೆ, ML ಧಿಂಗ್ರಾ ಅವರು. 17ನೇದು ಕ್ಯಾನ್ಬೆ ಕ್ವಾರಿಗೆ ಹರಿಯುವ ಮತ್ತು ಅರಾವಳಿಯಲ್ಲಿ ಹುಟ್ಟುವ ನದಿಯು ಯಾವುದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಅಲ್ಲಿ ನೋಡೋಣ. ಲೂನಿ, ಸಾಬರ್ಮತಿ, ಸಾಹಿಬಿ, ನೇತ್ರಾವತಿ ಅಂತ ಇದೆ. ಇಲ್ಲಿ ಉತ್ತರ ಸಾಬರ್ಮತಿ ಆಗುತ್ತೆ. ಸಾಬರ್ಮತಿ ಸರಿಯಾದ ಉತ್ತರ. ಇತ್ತೀಚಿನ ಎಕ್ಸಾಮ್ಸ್ಗಳಲ್ಲಿ ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಗ್ಗೆ ತುಂಬಾನೇ ಕೇಳಲಾಗುತ್ತಿದೆ. ಅದಕ್ಕೆ ಫೋಕಸ್ ಮಾಡಿ ಓದಬೇಕಾಗುತ್ತೆ. ಸೊ ಇದು ಸಾಬರ್ಮತಿಯು ಕೂಡ ಒನ್ ಆಫ್ ದಿ ವೆಸ್ಟ್ ಫ್ಲೋಯಿಂಗ್ ರಿವರ್ ಇನ್ ಇಂಡಿಯಾ. ಇನ್ನು ಕರ್ನಾಟಕದಲ್ಲಿ ನೋಡಬೇಕು ಅಂತಂದರೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇನ್ ಕರ್ನಾಟಕ ಯಾವುವು ಅಂತಂದರೆ ಕಾಲಿ, ಶರಾವತಿ, ನೇತ್ರಾವತಿ, ಅಘನಾಶಿನಿ, ಬೆಡ್ತಿ, ಬಳಾಹಿ, ಮಹಾದಾಯಿ. ಇವು ಇಂಪಾರ್ಟೆಂಟ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಫ್ ಕರ್ನಾಟಕ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಕ್ವಶನ್. ಏಲಕ್ಕಿ ಬೆಟ್ಟಗಳ ಮತ್ತೊಂದು ಹೆಸರೇನು ಅಂತ ಇದೆ. ಇದರ ಸರಿಯಾದ ಉತ್ತರ ಏಲಗಿರಿ ಬೆಟ್ಟಗಳು. ಏಲಕ್ಕಿ ಬೆಟ್ಟಗಳು ಕಾಣುವುದು ಕೇರಳದಲ್ಲಿ. ದೇ ಆರ್ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಜನಸಂಖ್ಯೆ ಇಳಿಕೆ ಕ್ರಮದಲ್ಲಿ ರಾಜ್ಯಗಳ ಜೋಡಣೆ ಮಾಡಿ ಅಂತ ಇದೆ. ಇಲ್ಲಿ KPSC ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದೆ. ಯಾಕಂತಂದರೆ ಇಲ್ಲಿ ಸರಿಯಾದ ಆಪ್ಷನ್ಸ್ಗಳನ್ನು ಅವರು ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಬಂದಿದೆ. ನಾವು ನೋಡೋಣ ಜನಸಂಖ್ಯೆಯನ್ನು ಇಳಿಕೆಯ ಕ್ರಮದಲ್ಲಿ ಇರುವ ರಾಜ್ಯಗಳನ್ನು ನೋಡೋಣ. ಮೊದಲನೆಯದು UP. ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ರಾಜ್ಯವಾಗಿದೆ. ಅದರ ನೆಕ್ಸ್ಟ್
ಬಿಹಾರ್, ಅದರ ದೆನ್ ಮೂರನೇದು ಮಹಾರಾಷ್ಟ್ರ, ದೆನ್ ವೆಸ್ಟ್ ಬೆಂಗಾಲ್, ದೆನ್ MP, ಆಮೇಲೆ 6th ರಾಜಸ್ಥಾನ್, 7th ತಮಿಳುನಾಡು, ಆಮೇಲೆ 8th ಕರ್ನಾಟಕ. ಕರ್ನಾಟಕ 8ನೇ ಸ್ಥಾನದಲ್ಲಿದೆ ಜನಸಂಖ್ಯೆಯಲ್ಲಿ. ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ರಾಜ್ಯಗಳನ್ನು ಜನದಟ್ಟಣೆ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಇದು ಕೂಡ ಗ್ರೇಸ್ ಆಗಿ ಮಾರ್ಕ್ಸ್ ಕೊಡಲಾಗಿದೆ. ಇಲ್ಲೂ ಕೂಡ ಸರಿಯಾದ ಆಪ್ಷನ್ ಕೊಟ್ಟಿರಲಿಲ್ಲ, ಸೊ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡಲಾಗಿದೆ. ಜನದಟ್ಟಣೆ ಮತ್ತು ಜನಸಂಖ್ಯೆ ಅಂದರೆ ಇದರ ಮಧ್ಯೆ ಇರುವ ಡಿಫ್ರೆನ್ಸ್ ನೋಡೋಣ. ಜನಸಂಖ್ಯೆ ಅಂದರೆ ಟೋಟಲ್ ನಂಬರ್ ಆಫ್ ಪಾಪ್ಯುಲೇಷನ್. ಅದೇ ಜನದಟ್ಟಣೆ ಅಂದರೆ ಇದನ್ನು ಇಂಗ್ಲೀಷ್ನಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಅಂತಲೂ ಕೂಡ ಕರೀತಾರೆ. ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ಪಾಪ್ಯುಲೇಷನ್ ಪರ್ ಯೂನಿಟ್ ಏರಿಯಾ ಪಾಪ್ಯುಲೇಷನ್, ಯಾಕಂದರೆ ಅದಕ್ಕೆ ಜನಸಾಂದ್ರತೆ ಜನದಟ್ಟಣೆ ಅಂತ ಅಂತಾರೆ. ಇದನ್ನು ನಾವು ಇಳಿಕೆ ಕ್ರಮದಲ್ಲಿ ನೋಡೋಣ. ಫಸ್ಟ್ UP ಬರುತ್ತೆ, ದೆನ್ ಮಹಾರಾಷ್ಟ್ರ, ದೆನ್ ಬಿಹಾರ್ ಆದಮೇಲೆ ವೆಸ್ಟ್ ಬೆಂಗಾಲ್ ಆದಮೇಲೆ MP, ದೆನ್ ತಮಿಳುನಾಡು, ಆಮೇಲೆ ರಾಜಸ್ಥಾನ್, ದೆನ್ ಕರ್ನಾಟಕ ಇಲ್ಲೂ ಕೂಡ 8ನೇ ಸ್ಥಾನದಲ್ಲಿ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳಬೇಕಂದ್ರೆ, ನಿಮಗೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕ್ವಶನ್ ಪೇಪರ್ PDF ಕೊಡಲಾಗಿದೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಥವಾ ಪ್ರಿಂಟ್ಔಟ್ ತಗೊಂಡು ನಾವು ಈ ವಿಡಿಯೋ ನೋಡ್ತಾ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರಿತಾ ಹೋದರೆ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ರಿವೈಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಫ್ ಯು ಡೂ ಇಟ್ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಅಲಾಟ್ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟವಾದಲ್ಲಿ ಹಾಗೂ ಕೂಡ ಮಾಡಬಹುದು. ದೆನ್ ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಫ್ರೆಂಡ್ಸ್, 21ನೇದು. ಈ ಹೇಳಿಕೆಗಳನ್ನು ಪರಿಗಣಿಸಿ ಯಾವುವು ಸರಿ ನಿರ್ಧರಿಸಿ ಅಂತ ಇದೆ. ಮೊದಲನೇದು, ಎರಡನೇದು. ಅಕ್ಕಿಯು ಭಾರತದ ಪ್ರಧಾನ ಧಾನ್ಯ ಬೆಳೆ. ಇದು ಕರೆಕ್ಟ್ ಆದದ್ದು. ಮತ್ತೆ ಭಾರತವು ಅಕ್ಕಿಯನ್ನು ರಫ್ತು ಮಾಡುವ ಅಗ್ರ ದೇಶಗಳಲ್ಲಿ ಒಂದಾಗಿದೆ. ಇದು ಅಲ್ಲ. ಸೊ ಇಲ್ಲಿ ಆಪ್ಷನ್ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿ ಅಂತ ಕೇಳಿದ್ದಾರೆ. ಯಾವುದು ಸರಿ ಹಂಗಾದ್ರೆ ಆಪ್ಷನ್ ಎ ಕರೆಕ್ಟ್. ಸೊ ಅದಕ್ಕೆ ಇಲ್ಲಿ ಎ ಮಾತ್ರ ಅಂತ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ನೊಂದು ಪಾಯಿಂಟ್ ಆಡ್ ಮಾಡಬೇಕಂದ್ರೆ, ರೈಸ್ ಪ್ರೊಡಕ್ಷನ್ನಲ್ಲಿ ವರ್ಲ್ಡ್ನಲ್ಲಿ ಚೈನಾ ಫಸ್ಟ್ ಇದೆ, ಇಂಡಿಯಾ 2ನೇ ಸ್ಥಾನದಲ್ಲಿದೆ. 22nd ಕ್ವಶನ್. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಿಸಲ್ಪಟ್ಟಿರುವುದು ಯಾವ ಪ್ರಾಣಿ? ವಿಚ್ ಅನಿಮಲ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ದಿ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆಫ್ ಇಂಡಿಯಾ ಅಂತ ಇದೆ. ಇದರ ಆನ್ಸರ್ ಗಂಗಾ ಡಾಲ್ಫಿನ್. It is mainly to save it from the extinction. It has been declared as a national aquatic animal of India. It used to found in Nepal, India and Bangladesh countries. It found in the river system of Ganga, Brahmaputra, then Meghna rivers. 23ನೇ ಕ್ವಶನ್. IR20 ಮತ್ತು ರತ್ನ ಈ ಕೆಳಗಿನ ಬೆಳೆಯ ಎರಡು ಮುಖ್ಯ ಬಗೆಗಳು ಮೀನ್ಸ್ ವೆರೈಟೀಸ್ ಯಾವ ಕ್ರಾಪ್ನ ವೆರೈಟೀಸ್ ಅಂತ ಕೇಳಿದ್ದಾರೆ. ಇದರ ಉತ್ತರ ಅಕ್ಕಿ ಆಗುತ್ತೆ. ಸೋನಾಲಿಕಾ ಅನ್ನೋದು ಗೋಧಿಯ ವೆರೈಟಿ. ಇದು IR20 ಮತ್ತು ರತ್ನ ಅಕ್ಕಿಯ ವೆರೈಟಿಗಳು. 24ನೇ ಕ್ವಶನ್. ವಜ್ರವು ರಾಸಾಯನಿಕವಾಗಿ, ಇದರ ಉತ್ತರ ಕಾರ್ಬನ್ ಆಗುತ್ತೆ. ವಜ್ರ ಡೈಮಂಡ್ ಈಸ್ ಅ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. 25ನೇ ಕ್ವಶನ್. ಈ ಧಾತುಗಳನ್ನು ಪರಿಗಣಿಸಿ. ಕ್ಯಾಲ್ಸಿಯಂ, ಜರ್ಮೇನಿಯಂ, ಸಿಲಿಕಾನ್, ದೆನ್ ಕಾರ್ಬರಂಡಮ್ ಇವುಗಳನ್ನು ಒಳಗೊಂಡ ಸಂಯುಕ್ತ ಕಾರ್ಬರಂಡಮ್. ಇಟ್ ಈಸ್ ಅ ಸಿಲಿಕಾನ್ ಕಾರ್ಬೈಡ್. ಕಾರ್ಬೈಡ್ದು ಕೆಮಿಕಲ್ ಫಾರ್ಮುಲಾ ಇದು ಸಿಲಿಕಾನ್ ಕಾರ್ಬೈಡ್ದು SiC ಅಂತ ಇದೆ. ಇದು ಕೆಮಿಕಲ್ ಫಾರ್ಮುಲಾ. ಇದನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಇರುವಂಥ ಕಂಪೌಂಡ್ಸ್, ಇದರಲ್ಲಿ ಒಳಗೊಂಡ ಸಂಯುಕ್ತ ಯಾವುದಂತಂದರೆ ಸಿಲಿಕಾನ್ ಮತ್ತು ಕಾರ್ಬನ್ ಅಂತಂದು.
ಸೊ ಇದರ ಉತ್ತರ ಸಿ ಮತ್ತು ಡಿ ಆಗುತ್ತೆ. ಸಿ ಮತ್ತು ಡಿ. ದೆನ್ ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ ಅಂದರೆ ಈ ಸಂಯುಕ್ತಗಳನ್ನು ಪರಿಗಣಿಸಿ. ಕನ್ಸಿಡರ್ ದಿ ಫಾಲೋವಿಂಗ್ ಕಾಂಪೌಂಡ್ಸ್ ಅಂತ ಇದೆ. ಬೆನ್ಝೀನ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಸೋಡಿಯಂ ಕಾರ್ಬೋನೇಟ್, ಟ್ರೈಕ್ಲೋರೋಇಥಿಲೀನ್. ಕಾರ್ಬನ್, ಬೆನ್ಝೀನ್. ಇದರ ಉತ್ತರ ಈ ಪೈಕಿ ಶುಷ್ಕ ಶುದ್ಧೀಕರಣಕ್ಕೆ ಬಳಕೆಯಾಗುವುದು ಯಾವುದು ತಂದಿದ್ದಾರೆ. ಅಂದರೆ ವಿಚ್ ಆಫ್ ದಿ ಅಬೌವ್ ಆರ್ ಯೂಸ್ಡ್ ಆಸ್ ಡ್ರೈ ಕ್ಲೀನಿಂಗ್ ಕೆಮಿಕಲ್ಸ್ ಅಂತ ಇದೆ. ನಾವು ನೋಡಬೇಕಂದ್ರೆ ಬೆನ್ಝೀನ್ ಕೂಡ ಬಳಸ್ತಾರೆ. ಬೆನ್ಝೀನ್, ದೆನ್ ಇದು ಟ್ರೈಕ್ಲೋರೋಇಥಿಲೀನ್ ಇದು ಬಳಸ್ತಾರೆ, ಮತ್ತು ಕಾರ್ಬನ್ ಟೆಟ್ರಾಕ್ಲೋರೈಡ್ ಇದು ಕೂಡ ಬಳಸ್ತಾರೆ. ಇದರ ಜೊತೆಗೆ ಕ್ಯಾಂಫೇನ್, ಬೆನ್ಝೋಲ್, ಪೆಟ್ರೋಲ್ ಇವುಗಳನ್ನು ಕೂಡ ಡ್ರೈ ಕ್ಲೀನಿಂಗ್ ಕೆಮಿಕಲ್ಸ್ ಎಂದು ಯೂಸ್ ಮಾಡಲಾಗುತ್ತದೆ. ಇಲ್ಲಿ ಆನ್ಸರ್ ಎ, ಬಿ ಮತ್ತು ಡಿ ಆಗುತ್ತೆ. ಸೋಡಿಯಂ ಎದಕ್ಕಾಗೋದಿಲ್ಲ? ಸೋಡಿಯಂ ಇಟ್ ಈಸ್ ಅ ಬೇಕಿಂಗ್ ಸೋಡಾ. ಇದರದ್ದು ಕೆಮಿಕಲ್ ಫಾರ್ಮುಲಾ NaHCO3 ಬೇಕಿಂಗ್ ಸೋಡಾ. ಇದನ್ನು ಅಡುಗೆನಲ್ಲಿ ಯೂಸ್ ಮಾಡಲಾಗುತ್ತೆ. ಅದಕ್ಕೆ ಅದು ನೀವು ನೋಡಿ ಫ್ರೆಂಡ್ಸ್, ಇದನ್ನು ಒಂದೇ ನಮ್ಗೆ ಗೊತ್ತಿದ್ರು ಕೂಡ ನಾವು ಆಪ್ಷನ್ನ ಎಲಿಮಿನೇಟ್ ಮಾಡಬಹುದು ಅಂತ ಅನ್ಕೋತೀನಿ. ನೋಡೋಣ ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಪೈಕಿ ಇಲ್ಲಿ ಎ ಕೊಟ್ಟಿದ್ದಾರೆ, ಎ ಮಾತ್ರ. ನಮ್ಗೆ ಗೊತ್ತಿರೋ ಪ್ರಕಾರ ಡಿನು ಕರೆಕ್ಟ್, ಸಿನು ಕರೆಕ್ಟ್. ಇಲ್ಲಿ ಎ ಮಾತ್ರ ಆಗೋಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಮೂರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಸರಿಯಾದ ಉತ್ತರ. ಮೇಲಿನವಂತೂ ಯಾಕಂದರೆ ನಮಗೆ ಗೊತ್ತು ಸೋಡಿಯಂ ಬೈಕಾರ್ಬನೇಟ್ ಯೂಸ್ ಮಾಡಲ್ಲ ತಂದು, ಇದನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಉಳಿದ 3 ಉತ್ತರಗಳಲ್ಲಿ ನಮಗೆ ಎ, ಬಿ ಅಥವಾ ಎ, ಡಿ ಏನಾದರೂ ಗೊತ್ತಿದ್ರೆ ಸೊ ನಾವು ಇದನ್ನು ಚೂಸ್ ಮಾಡಬಹುದು. ಇದನ್ನು ಎಲಿಮಿನೇಷನ್ ಮೆಥಡ್ ಅಂತಾರೆ. ಎಕ್ಸಾಮ್ನಲ್ಲಿ ಈ ಮೆಥಡ್ನ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ನಿಂಬೆ ಹಣ್ಣಿನಲ್ಲಿ ಮತ್ತು ಕಿತ್ತಳೆಗಳಲ್ಲಿರುವ ಆಮ್ಲ ತಂದಿದ್ದಾರೆ. ಇದರ ಉತ್ತರ ಸಿ ಆಗುತ್ತೆ, ಸಿಟ್ರಿಕ್ ಆಮ್ಲ. ಇದು ಲೆಮನ್ ಮತ್ತು ಆರೆಂಜಸ್ಗಳಲ್ಲಿ ನೋಡುವಂಥದ್ದು. ಆಕ್ಸಾಲಿಕ್ ಆಮ್ಲ ಇಟ್ ಫೌಂಡ್ ಇನ್ ಪ್ಲಾಂಟ್ಸ್ನಲ್ಲಿ ಕಂಡುಬರುತ್ತದೆ. ಅಸಿಟಿಕ್ ಆಮ್ಲ ವಿನೆಗಾರ್ನಲ್ಲಿ ಕಾಣುತ್ತದೆ. ನೆಕ್ಸ್ಟ್ ಕ್ವಶನ್. ರಾಸಾಯನಿಕವಾಗಿ ಅಡುಗೆ ಸೋಡಾ ಎಂದರೆ ಇಲ್ಲೇ ಕೇಳಿದ್ದಾರೆ ನೋಡಿ ಕ್ವಶನ್ ಫ್ರೆಂಡ್ಸ್. ಇದರ ಉತ್ತರ ಸೋಡಿಯಂ ಬೈಕಾರ್ಬನೇಟ್ ಆಗುತ್ತೆ. ಅಂದರೆ ಅಡುಗೆನಲ್ಲಿ ಯೂಸ್ ಮಾಡುವಂಥದ್ದು. ಇದರ ಕೆಮಿಕಲ್ ಫಾರ್ಮುಲಾ ಬಂದು NaHCO3. ಮೆನಿ ಎಕ್ಸಾಮ್ಸ್ಗಳಲ್ಲಿ ಅಂದರೆ ತುಂಬ ಎಕ್ಸಾಮ್ಸ್ಗಳಲ್ಲಿ ಹೀಗೆ ಅಡುಗೆ ಸೋಡಾ ಅಂತ ಕೊಟ್ಟು ಅದರ ಫಾರ್ಮುಲಾ ರಾಸಾಯನಿಕವಾಗಿರುವಂಥ ಫಾರ್ಮುಲಾ ಯಾವುದಂತಲೂ ಕೂಡ ಕೇಳ್ತಿದ್ದಾರೆ. ಸೊ ಇದನ್ನು ಕೂಡ ನೆನಪಿಟ್ಟುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳ್ತಿರೋ ಹಾಗೆ ನೀವು ನೋಟ್ಸ್ ಮಾಡ್ಕೋತಾ ಹೋಗಿ ಫ್ರೆಂಡ್ಸ್. ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ನಾನು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ it will be helpful for you if you take the notes. Next question. ಅಗ್ನಿಶಾಮಕದಲ್ಲಿ ಬಳಕೆಯಾಗುವ ಅನಿಲ. ಇದರ ಉತ್ತರ ಮೂರನೇದು, ಕಾರ್ಬನ್ ಡೈಆಕ್ಸೈಡ್. ಬಿಕಾಸ್ ಇಟ್ ಟೇಕ್ಸ್ ಅವೇ ದಿ ಆಕ್ಸಿಜನ್ ಎಲಿಮೆಂಟ್. ಅದಕ್ಕೆ ಇದನ್ನು ಅದರಲ್ಲಿ ಬಳಸಲಾಗುತ್ತದೆ ಅಗ್ನಿಶಾಮಕದಲ್ಲಿ. ಮೂರನೇ ಕ್ವಶನ್. ಮೀನುಗಳು ಘನೀಕರಿಸಿದ ಸರೋವರದಲ್ಲಿ ಬದುಕುಳಿಯಲು ಕಾರಣ. ಇದರ ಸರಿಯಾದ ಉತ್ತರ ಸಿ ಆಗುತ್ತೆ. ತಳದ ಸಮೀಪದ ನೀರು ಭವಿಸದು. ತಳದ ಸಮೀಪದ ನೀರು ಘನೀಭವಿಸದು. ಮೀನ್ಸ್ ವಾಟರ್ ನಿಯರ್ ದ ಬಾಟಮ್ ಡಸಂಟ್ ಫ್ರೀಸ್. ಅದಕ್ಕೋಸ್ಕರ. 31ನೇ ಕ್ವಶನ್. ನಿರ್ವಾತ ವಿದ್ಯುತ್ ಬಲ್ಬಿನ ತಂತುವಿನಿಂದ ಗಾಜಿನ ಯಾವ ವಿಧಾನದಲ್ಲಿ ಉಷ್ಣ ವರ್ಗಾವಣೆ ಆಗುವುದು. ಇದರ ಉತ್ತರ ಸಿ, ವಿಕಿರಣ ಕರೆಕ್ಟ್ ಆಗುತ್ತೆ. ಈಗ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಬನ್ನಿ ಬೇರೆ ಕ್ವಶನ್ ಬನ್ನಿ. ಬೇರೆ ಬೇರೆ ಬಣ್ಣಗಳನ್ನು ಲೋಹದ ವಿಭಿನ್ನ ಪಾತ್ರೆ. ಫ್ರೆಂಡ್ಸ್, ಬೇರೆ ಬೇರೆ ಬಣ್ಣಗಳನ್ನು ಲೋಹದ ವಿಭಿನ್ನ ಪಾತ್ರೆಗಳಿಗೆ ಬಳಿಯಲಾಗಿರುವ
ಏಕಕಾಲಿಕವಾಗಿ ಬಿಸಿ ಕಾಫಿಯನ್ನು ಸುರಿಯಲಾಗಿದೆ. ಸ್ವಲ್ಪ ಸಮಯದ ನಂತರ ಯಾವ ಬಣ್ಣ ಬಳಿದಿರುವ ಪಾತ್ರೆಯಲ್ಲಿ ಅತಿ ತಂಪಾದ ಕಾಫಿ ಇರುವುದು ಅಂತ ಇದೆ. ಇದರ ಉತ್ತರ ಡಿ ಆಗುತ್ತೆ. ಹೊಳೆವ ಕಪ್ಪು. ಬಿಕಾಸ್ ಬ್ಲ್ಯಾಕ್ ಸರ್ಫೇಸ್ ಆರ್ ಗುಡ್ ಎಮಿಟರ್ ಆಫ್ ದ ಹೀಟ್. ಅವು ಜಲ್ದಿ ಹೀಟನ್ನು ಲೂಸ್ ಮಾಡ್ಕೊಳ್ಳೋದ್ರಿಂದ ಅದು ತುಂಬ ತಂಪಾಗುತ್ತದೆ. ಸೊ ಆನ್ಸರ್ 4th one. ಹಾರಿಜಾನ್ದಲ್ಲಿ ಸೂರ್ಯ ಮತ್ತು ಚಂದ್ರರು ದೀರ್ಘ ವೃತ್ತೀಯವಾಗಿ ಕಾಣಲು ಕಾರಣ. ಇದರ ಉತ್ತರ ವಕ್ರೀಭವನ. ಸಿ ಆಗುತ್ತೆ. ಆಪ್ಷನ್ ಸಿ. ದ ಸನ್ ಅಂಡ್ ದ ಮೂನ್ ಅಪಿಯರ್ ಎಲಿಪ್ಟಿಕಲ್ ನಿಯರ್ ದಿ ಹಾರಿಜಾನ್ ಡ್ಯೂ ಟು ಸಿ ಆಪ್ಷನ್. ಅಂದರೆ ಥರ್ಡ್ ಆಪ್ಷನ್ ರಿಫ್ರಾಕ್ಷನ್. 34th one. ತರಂಗಾಂತರ ಏರಿಕೆಗೆ ಅನುಗುಣವಾಗಿ ವಿಭಿನ್ನ ಬಣ್ಣದ ಬೆಳಕುಗಳನ್ನು ಈ ಕೆಳಗೆ ಜೋಡಿಸಲಾಗಿದೆ. ಇದನ್ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡೋಣ. ಮೇಲಿನವುಗಳಲ್ಲಿ ಸರಿಯಾದ ಕ್ರಮ ಯಾವುದು ಎಂಬುದನ್ನು ಕೆಳಗೆ ನೀಡಿರುವ ಸಂಕೇತಗಳ ಮೂಲಕ ಆರಿಸಿ ಅಂತ ಇದೆ. ಕ್ವಶನ್ ಏನು ನೋಡೋಣ. ತರಂಗಾಂತರ ಅಂದರೆ ವೇವ್ಲೆಂತ್ ಪ್ರಕಾರ ಮೀನ್ಸ್ ಲೈಟ್ ಆಫ್ ಡಿಫ್ರೆಂಟ್ ಕಲರ್ಸ್ ಆರ್ ಅರೇಂಜ್ಡ್ ಬಿಲೋ ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ವೇವ್ಲೆಂತ್. ಅಂದರೆ ಇನ್ಕ್ರೀಸಿಂಗ್ ವೇವ್ಲೆಂತ್ನಲ್ಲಿ ನಾವು ಇದನ್ನು ಜೋಡಣೆ ಮಾಡಬೇಕಾಗುತ್ತೆ. ಈಗ ಫಸ್ಟ್ ನೋಡಬೇಕಾದ್ರೆ ವಿಬ್ ಗಾಯರ್ ವೈಲೆಟ್ದಿಂದ ರೆಡ್ಗೆ ಹೋಗಬೇಕಾದ್ರೆ ವೇವ್ಲೆಂತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತು ರೆಡ್. ಇಲ್ಲಿ ಆಪ್ಷನ್ಗಳು ನೋಡೋಣ. ನೆರಳೆ ವಯೋಲೆಟ್. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ಎ ಮತ್ತು ಬಿ ಮತ್ತು ಡಿ. ಸಿ ಆಗೋದಿಲ್ಲ. ಯಾಕೆ ಅಂತ ನೋಡೋಣ ಫ್ರೆಂಡ್ಸ್. ಕೆಂಪು, ಹಸಿರು, ಊದಾ. ಇಲ್ಲಿ ನೋಡಿ ಕೆಂಪು ಇಲ್ಲಿ ಬಂದಿದೆ. ಕೆಂಪು ಇಲ್ಲಿ ಅಂದರೆ ಇಲ್ಲಿ ಕೆಳಗಿನಿಂದ ಮೇಲೆ ಹೋಗೋದಿರುತ್ತಲ್ಲ, ಕೆಂಪಿನ ಹೈಯೆಸ್ಟ್. ಕೆಂಪು ಇಲ್ಲಿ ಫಸ್ಟ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಇಲ್ಲಿ ಆನ್ಸರ್ ಡಿ ಆಗುತ್ತೆ. ಆರಾಮಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಸೆಕೆಂಡ್ and then next question. ಸಾರಿ ಫ್ರೆಂಡ್ಸ್, ಸ್ವಲ್ಪ ಲೇಟ್ ಆಯಿತು. ಮಾನವನ ಕಣ್ಣಿನ ರೆಟಿನಾಗೆ ಸರಿಸಾಟಿಯಾಗುವಂಥ ಕ್ಯಾಮರಾದ ಭಾಗ ಯಾವುದು ಅಂತ ಕೇಳಿದ್ದಾರೆ. ಇದರ ಉತ್ತರ ಎ ಆಗುತ್ತೆ. ಲೆನ್ಸ್. ಮಸೂರ ಲೆನ್ಸ್ ಇದು ಕರೆಕ್ಟ್ ಉತ್ತರ. ನೆಕ್ಸ್ಟ್ ಕ್ವಶನ್. ಪ್ರತಿಜೀವಕ ಪೆನ್ಸಿಲಿನ್ ಅನ್ನು ಪಡೆಯುವುದು ಇದರಿಂದ. ಇದರ ಉತ್ತರ ಶಿಲೀಂಧ್ರ, ಫಂಗೈಯಿಂದ ನಾವು ಪ್ರತಿಜೀವಿಕ ಮೀನ್ಸ್ ಆಂಟಿಬಯೋಟಿಕ್ ಪೆನ್ಸಿಲನ್ನು ಪಡಿತೀವಿ. ಇಲ್ಲಿ ಯೂಸ್ ಮಾಡುವಂಥ ಫಂಗಸ್ ಯಾವುದು ಅಂತಂದರೆ ಪೆನ್ಸಿಲಿಯಂ ನೋಟ್ಯಾಟಮ್ ಆರ್ ಕ್ರೈಸೋಝೇನಮ್. ನೆಕ್ಸ್ಟ್ ಕ್ವಶನ್. ಈ ಪ್ರಾಣಿಗಳ ಪೈಕಿ ಸ್ತನಿ ಎಲ್ಲದ್ದು ಅಂತ ಇದೆ. ಇದರ ಉತ್ತರ ಬಿ ಆಗುತ್ತೆ. ಸಾಗರ ಕುದುರೆ. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್. 38th one. ಸ್ಮಾಗ್ನಲ್ಲಿರುವ ಪ್ರಬಲ ಕಣ್ಣು ಉರಿಕಾರಕ ಅಂತಂದಿದೆ. ಇದರ ಉತ್ತರ ಫ್ರೆಂಡ್ಸ್. ಇದರ ಉತ್ತರ ಸಿ ಆಗುತ್ತೆ. ಪೆರಾಕ್ಸಿ ಆಸಿಟೈಲ್ ನೈಟ್ರೈಟ್. ಯಾವುದು ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 39th one. AB ರಕ್ತ ಗುಂಪಿನ ವ್ಯಕ್ತಿಗೆ ರಕ್ತ ಪೂರಣ ಮಾಡಬೇಕು. ಈ ಪೈಕಿ ಯಾರು ಅವನಿಗೆ ರಕ್ತ ನೀಡಬಲ್ಲರು ಅಂತ ಇದೆ. ಇದರ ಉತ್ತರ ನೋಡೋಣ. AB ಗುಂಪು. AB ಈಸ್ ಅ ಯೂನಿವರ್ಸಲ್ ಅಕ್ಸೆಪ್ಟರ್. ಇವರಿಗೇನಂತಾರೆ ಸಾರ್ವತ್ರಿಕ ಸ್ವೀಕಾರಿ. ಅಂದರೆ ಯಾವ ಬ್ಲಡ್ ಗ್ರೂಪ್ನವರು ಕೂಡ ಇವರಿಗೆ ರಕ್ತವನ್ನು ದಾನ ಮಾಡಬಹುದು. ಅದು ಇವತ್ತು ಆಗ್ಬೋದು ಎ, ಬಿ ಆರ್ AB. ಸೊ ಇದರ ಉತ್ತರ ಏನಾಗುತ್ತೆ. ಏನವರು ಕೊಡ್ಬೋದು, ಎಸ್. ಏನವರು ಕೂಡ ಕೊಡ್ಬೋದು, ಬಿ, ಎಸ್. ಆಮೇಲೆ ಸಿ
ಎ ಬಿನವರು ಕೊಡ್ಬೋದು, ಹೌದು. ಓನವರು ಹೌದು. ಸೊ ಇಲ್ಲಿ ಉತ್ತರ ಮೇಲಿನ ಎಲ್ಲವೂ. 40ನೇ ಪ್ರಶ್ನೆ. ಈ ಪ್ರೋಟಿಯೋಲೈಟಿಕ್ ಕಿಣ್ವಗಳ ಪೈಕಿ ಹಾಲು ಜೀರ್ಣಿಕೆಗೆ ಕರುವಿನಲ್ಲಿರುವ ಆದರೆ ಮಾನವನಲ್ಲಿ ಜೀರ್ಣಶಕ್ತಿ ಮಾರ್ಗದಲ್ಲಿರದಿರುವುದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲದೆ ಇರುವುದನ್ನು ಕೇಳ್ತಿದ್ದಾರೆ. ಅದರ ಉತ್ತರ ರೆನಿನ್ ಆಗುತ್ತೆ. ರೆನಿನ್ ಇದು ಮಾನವರಲ್ಲಿ ಇರುವುದಿಲ್ಲ. ಮಾನವರಲ್ಲಿ ಈ ಕೆಲಸ ಮಾಡೋದು ಪೆಪ್ಸಿನ್. ಪೆಪ್ಸಿನ್ ಯಾವುದಕ್ಕೆ? ಇದು ಹಾಲು ಜೀರ್ಣಿಕೆಗೆ. ಹಾಲು ಜೀರ್ಣಿಕೆಗೆ. ದೆನ್ ನೆಕ್ಸ್ಟ್ ಕ್ವಶನ್. ತನ್ನ ವಿಳಂಬ ಚಯಾಪಚಯ ಕ್ರಿಯೆಯಿಂದಾಗಿ ನಿಧಾನಗತಿಯ ಪ್ರಾಣಿ. ಅದು ಉತ್ತರ ಇದರದು ಸಿ, ಸ್ಲಾತ್. ದೆನ್ ಸೆಕೆಂಡ್ ನೆಕ್ಸ್ಟ್ ಕ್ವಶನ್. ಬೆಳೆಹಾನಿ ತಪ್ಪಿಸಲು ಸಲುವಾಗಿ ಇಲಿ ನಾಶ ಮಾಡಲು ಬಳಕೆಯಾಗುವ ದಂಷ್ಟ್ರಕ ನಾಶಕ ಅಂತಂದಿದ್ದಾರೆ. ಈ ದಂಷ್ಟ್ರಕ ನಾಶಕವನ್ನು ಇಂಗ್ಲಿಷ್ನಲ್ಲಿ ರೋಡೆಂಟಿಸೈಡ್ ಅಂತಾರೆ. ಸಾರಿ ಫ್ರೆಂಡ್ಸ್, ರೋಡೆಂಟಿಸೈಡ್ ಅಂತಾರೆ. ಇಲ್ಲಿ ರೋಡೆಂಟ್ಸ್ ಅಂದ್ರೆ ಯಾವ್ಯಾವ ಬರ್ತವೆ? ರ್ಯಾಟ್ಸ್, ಮೈಸ್, ರೈಟ್ಸ್ ಬರ್ತವೆ, ಮತ್ತೆ ಅದರ್ ಆರ್ಗಾನಿಸಮ್ಸ್ ಬರ್ತವೆ. ಇದರ ಉತ್ತರ ಜಿಂಕ್ ಸಲ್ಫೈಡ್. ನೆಕ್ಸ್ಟ್ ಕ್ವಶನ್. ಭಾರತದ ಮೊದಲ ಟಾಕಿ ಚಲನಚಿತ್ರ ಅಂತ ಇದೆ. ಇದರ ಉತ್ತರ ಆಲಂ ಆರ ಅಂತ ಆಗುತ್ತೆ. ಮೂರನೆಯದು ಆಲಂ ಆರ, ಇದು ಸರಿಯಾದ ಉತ್ತರ. Even this film is also first to introduce the playback singing. It is released in 1931 ನಲ್ಲಿ. 44th question. ಕಾರ್ಟೇಸ್ ಎಂಬುದು ಇದರ ಪಾರ್ಲಿಮೆಂಟ್. ಕಾರ್ಟೇಸ್ ಅಂದರೆ ಪಾರ್ಲಿಮೆಂಟ್ ಕೊಟ್ಟಿದ್ದಾರೆ. ಅದು ಯಾವ ದೇಶದ್ದು ಅಂತ ಇದೆ. ಸೊ ಇದರ ಉತ್ತರ ನೋಡೋಣ. 44th ಇದರ ಉತ್ತರ ಏನಾಗುತ್ತೆ ಅಂದರೆ ಸ್ಪೇನ್ ಆಗುತ್ತೆ. ಸ್ಪೇನ್ ಇಸ್ ದ ರೈಟ್ ಆನ್ಸರ್. ಪೋಲ್ಯಾಂಡ್ದು ಯಾವುದು ಅಂತಂದರೆ ಸೀಸಮ್ ಆಗುತ್ತೆ. ಮತ್ತೆ ಸ್ವೀಡನ್ದು ರಿಸ್ಕ್ ಡ್ರಾಗನ್. ಇರಾನ್ದು ಮಜ್ಲಿಸ್. ಸ್ಪೇನ್ದು ಇಲ್ಲೇ ಕೊಟ್ಟಿದ್ದಾರಲ್ವಾ ಕಾರ್ಟೇಸ್ ಅಂದು. ಇನ್ನೊಂದು ಇಂಪಾರ್ಟೆಂಟ್, ಇಂಡಿಯಾದು ಸಂಸದ್ ಅನ್ನೋದು ಇಂಡಿಯಾ ಪಾರ್ಲಿಮೆಂಟ್. ವಿಶ್ವಸಂಸ್ಥೆಯ ಮೊದಲ ಸೆಕ್ರೆಟರಿ ಜನರಲ್ ಯಾರು ಅಂತ ಕೇಳಿದ್ದಾರೆ. ಇದರ ಉತ್ತರ ಬಿ, ಟ್ರಿಗ್ವಿ ಲಾಯ್. ಇದು UN ಫೌಂಡೆಡ್ ಆಗಿದ್ದು 24th October 1945 ನಲ್ಲಿ, ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಇದು ಫೌಂಡ್ ಆಗಿರೋದು. ದೆನ್ 46 ಕ್ವಶನ್. ಈ ಪೈಕಿ ಕುಂಭಮೇಳ ನಡೆಯುವುದಲ್ಲಿ ಅಂತ ಕೇಳಿದ್ದಾರೆ. ಇದು ನಾಸಿಕ್ನಲ್ಲಿ ಹೌದು, ಹರಿದ್ವಾರದಲ್ಲಿ ಹೌದು, ಪ್ರಯಾಗ್ನಲ್ಲಿ, ಉಜ್ಜೈನಲ್ಲಿ 4 ಸ್ಥಳಗಳಲ್ಲಿ ಇದು ನಡೆಯುತ್ತೆ. ಸೊ ಇದರ ಉತ್ತರ ಮೇಲಿನ ಎಲ್ಲವೂ ಆಗುತ್ತೆ. ಆನ್ಸರ್ 4th one, ಮೇಲಿನ ಎಲ್ಲವೂ ರೈಟ್ ಆಗುತ್ತೆ. ಹರಿದ್ವಾರ ಮತ್ತು ಪ್ರಯಾಗ್ನಲ್ಲಿರುವುದು ಗಂಗಾ ನದಿ, ಉಜ್ಜೈನಲ್ಲಿ ಇರುವುದು ಸಿಪ್ರಾ ನದಿ. ಇದು ಇಂಪಾರ್ಟೆಂಟ್, ಸಿಪ್ರಾ ನದಿ. ಮತ್ತು ನಾಸಿಕ್ನಲ್ಲಿರುವ ನದಿ ಗೋದಾವರಿ ನದಿ. 47th. ಹೊಂದಿಸಿ ಬರೆಯಿರಿ ಅಂತ ಇದೆ. ಧರ್ಮಗಳು ಕೊಟ್ಟಿದ್ದಾರೆ ಮತ್ತೆ ಪವಿತ್ರ ಗ್ರಂಥಗಳು. ಜುಡಾಯಿಸಮ್ ತೋರಾ. ತಾವೋ ತಿ ಚಿಂಗ್ ಅಂತ ಇದೆ, ಅದು ಕರೆಕ್ಟ್ ಆಗುತ್ತೆ. ಬುದ್ಧಿಸಮ್ದು ಸೂತ್ರಗಳು ಕರೆಕ್ಟ್ ಆಗುತ್ತೆ. ಜೊರಾಸ್ಟ್ರಿಯಾನಿಸಮ್ದು ಅವೆಸ್ತಾ ಅನ್ನೋದು ಪವಿತ್ರ ಗ್ರಂಥ. ಇದರ ಉತ್ತರ ನೋಡೋಣ ಫ್ರೆಂಡ್ಸ್. ಈ ಜುಡಾಯಿಸಮ್ ಆಗೋದು ತೋರಾ ಅಂದರೆ ಒಂದನೇದು, ಎರಡನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ತಾವೋಯಿಸಮ್ ಅನ್ನೋದು 4th one, 5th one ಆಗುತ್ತೆ. ಜೊರಾಸ್ಟ್ರಿಸಮ್ದು ಅವೆಸ್ತಾ, ಬುದ್ಧಿಸಮ್ ಅನ್ನೋದು ಒಂದನೇದು.
ಬುದ್ಧಿಸಮ್ ಫೋರ್ತ್ ಇಲ್ಲಿ ಅಂದರೆ ಡಿ ಇರೋದು ಒಂದನೇದು ಆಪ್ಷನ್. ಇದು 1 2 ಇದು ಅಂತ ಇನ್ನು ಎರಡನ್ನು ಆರಾಮಾಗಿ ನಾವು ಎಕ್ಸ್ಪ್ಲೋರ್ ಮಾಡ್ಬೋದಾ? ಯಾವುದಾದ್ರು ಒಂದು ಗೊತ್ತಿದೆ ನಮಗೆ ಡಿ ಒಂದೇ ಗೊತ್ತಿದ್ರೆ ನೋಡ್ಕೊಳ್ಳಿ. ಈಗ ನಮಗಿರೋದು ಡಿ ಒಂದೇ ಸೂತ್ರ ಅನ್ನೋದು ಪರ್ಫೆಕ್ಟಾಗಿ ಗೊತ್ತಿದೆ ಅಂದರೆ ಈಗ 2 ಆಪ್ಷನ್ ತೆಗೆದ್ವಿ, 2 ಆಪ್ಷನ್ ನಮ್ಮಲ್ಲಿ ಉಳಿದಿರೋದು. ಈಗ ಮತ್ತೊಂದು ತವೋಯಿಸಮ್, ತವೋಟೇಜ್, ಇಲ್ಲಿ ತವೋ ಅಂತ ಇದೆ, ಅದರಿಂದ ನಾವು ಈಸಿಯಾಗಿ ಕಂಡುಹಿಡಿಬೋದು ಇದರ ಬುಕ್ಕ ಇರ್ಬೋದು ಅಂತಂದು. ಸೊ ನಮ್ಮ ಬಿ ಅನ್ನೋದು 5 ಅಂತ ಗೊತ್ತಾದರೆ ನೋಡಿ ಇಲ್ಲಿ ಬಿಗೆ 4 ಕೊಟ್ಟಿದ್ದಾರೆ ಆಪ್ಷನ್. ಸೊ ಇದು ರಾಂಗ್ ಆಗುತ್ತೆ, ಉಳಿದಿರೋದು ಒಂದು ಆಪ್ಷನ್. ಸೊ ನಾವು ಈಸಿಯಾಗಿ ನಾವು ಆನ್ಸರ್ಗೆ ಬಂದ್ಬಿಡ್ತೀವಿ. ಸೊ ಇಲ್ಲಿ ಆಪ್ಷನ್ ಸೆಕೆಂಡ್ ಕರೆಕ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 43rd, ಸಾರಿ 43rd, 48th ಕ್ವಶನ್ ನೋಡೋಣ. ಹೊಂದಿಸಿ ಬರೆಯಿರಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಕೇಂದ್ರ ಸ್ಥಾನಗಳು. EU ಅಂದರೆ ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂತಿದ್ದಾರೆ. EU ಇರುವುದು ಬ್ರುಸೆಲ್ಸ್ನಲ್ಲಿ. ಬ್ರೆಜಿಲ್ನಲ್ಲಿ. ನಾಟ್ ಬ್ರೆಜಿಲ್, ಇಟ್ಸ್ ಬೆಲ್ಜಿಯಂನಲ್ಲಿ. ADB ಮನಿಲಾ, ಫಿಲಿಪೀನ್ಸ್ನಲ್ಲಿ. ಇದು ರಾಷ್ಟ್ರ ಮೀನ್ಸ್ ದೇಶ, ಕಂಟ್ರಿ ಇಟ್ಸ್ ಕ್ಯಾಪ್, ಇದು ಅಲ್ಲಿರುವ ಸ್ಥಳ ಮನಿಲಾನಲ್ಲಿ. ಆಸಿಯಾನ್ ಇರೋದು ಜಕಾರ್ತಾ ಇಂಡೋನೇಷ್ಯಾನಲ್ಲಿ. ಮತ್ತು ಇಂಟರ್ಪೋಲ್ ಇರೋದು ಲಿಯೋನ್ಸ್ ಫ್ರಾನ್ಸ್ನಲ್ಲಿ. ಮೊನ್ನೆ FDA ಕ್ವಶನ್ಗೂ ಈ ಕ್ವಶನ್ನ ಕೇಳಲಾಗಿದೆ. ಇಂಟರ್ಪೋಲ್ ರಿಲೇಟೆಡ್ ಅಂತಂದು ಇದು ವರ್ಲ್ಡ್ನಲ್ಲಿರುವಂತಹ ಲಾರ್ಜೆಸ್ಟ್ ಪೊಲೀಸ್ ಆರ್ಗನೈಸೇಷನ್ ಯಾವುದು? ಇಂಟರ್ಪೋಲ್ ಅನ್ನೋದು. ಇದರ ಉತ್ತರ ನೋಡೋಣ. ಅಂದರೆ ಇವಾಗ ಎ ಅನ್ನೋದು ನಮಗೆ ಥರ್ಡ್ ಆಪ್ಷನ್. ನೋಡಿ ಹೆಂಗೆ ಎಲಿಮಿನೇಟ್ ಮಾಡ್ತೀನಿ ಅಂತಂದ ನಾನು. ಎ ಥರ್ಡ್ ಆಪ್ಷನ್, ಇಲ್ಲಿ ಥರ್ಡ್ ಆಪ್ಷನ್ ಇರೋದು 2 ಇದ್ದಾವೆ. ಸೊ ನಾವು 2ನೇದು ಮತ್ತು 4ನೇದು ಈಸಿಯಾಗಿ ಎಲಿಮಿನೇಟ್ ಮಾಡ್ತೀವಿ. ಇವಾಗ 2ನೇದು ಮತ್ತು ಅದು 2 ಆಯಿತು. ದೆನ್ ನೆಕ್ಸ್ಟ್ ನಮಗೆ ಇನ್ನೊಂದು ಆಸಿಯಾನ್ ಅನ್ನೋದು ಅಥವಾ ADB ಅನ್ನೋದು ಮನಿಲಾನಲ್ಲಿದೆ. B1 ಆಗಿರಬೇಕು. ಈಗ ನೋಡಿ ನಮಗೆ ಈ ಬ್ರುಸೆಲ್ನಲ್ಲಿ ಅಂತ ಗೊತ್ತಿದ್ರೆ ಎ ಆಪ್ಷನ್ 3 ಇದ್ದರೆ ಇದೊಂದು 2ರಲ್ಲಿ 3 ಆಪ್ಷನ್ ಇರೋದು. ಎಗೆ 3 ಆಪ್ಷನ್ ಇರೋದು. ಸೊ 2ನ 4ನ ಈಸಿಯಾಗಿ ನಾವು ತೆಗೆದುಬಿಟ್ಟಿದ್ದೀವಿ. ಇನ್ನು ADB ಎಲಿಮಿನೇಟ್ ಮಾಡಿದ್ದೀವಿ. ADB ಅದು ಮನಿಲಾನಲ್ಲಿ ಇರೋದು. ಸೊ ಬಿ ಆಪ್ಷನ್ ಎ ಆಗುತ್ತೆ. ಇಲ್ಲಿ ಬಿ ಇರೋದು 1ರಲ್ಲೇ ಇದೆ, 3ನಲ್ಲಿ. ಸೊ ಆಪ್ಷನ್ ಈಸ್ ಥರ್ಡ್ ಈಸ್ ರೈಟ್. ಥರ್ಡ್ ಒನ್ ಈಸ್ ರೈಟ್ ಆಗುತ್ತೆ. 49th ಕ್ವಶನ್, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಇದೆ. ಇದರ ಸರಿಯಾದ ಉತ್ತರ ವಾರನ್ ಹೇಸ್ಟಿಂಗ್ ಅಂತಂದು. 1833 ಆ್ಯಕ್ಟ್ ಪ್ರಕಾರ ಇವರು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ದವರು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಆಗ್ತಾರೆ. ಸರ್ ವಾರನ್ ಹೇಸ್ಟಿಂಗ್ ಕಾಲದಲ್ಲಿನೇ ಈ ಬದಲಾವಣೆಗಳನ್ನು ತರಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ಮೊದಲ ಪುರಸ್ಕೃತರು ಅಂತ ಇದೆ. ಇದರ ಉತ್ತರ ಶ್ರೀಮತಿ ದೇವಿಕಾ ರಾಣಿ. ಶಿ ಈಸ್ ಅ ಆಕ್ಟ್ರೆಸ್. ಸಾರಿ, ಶ್ರೀಮತಿ ದೇವಿಕಾ ರಾಣಿ ಅಂತಂದು ಇವರು ಆಕ್ಟ್ರೆಸ್ ಆಗಿ ಇದ್ದಿದ್ದರು. 51ನೇದು, ಭಾರಿ ವಾಹನ ಕಾರ್ಖಾನೆ ಇಲ್ಲಿದೆ ಮೀನ್ಸ್ ಹೆವಿ ವೆಹಿಕಲ್ ಫ್ಯಾಕ್ಟರಿ ಈಸ್ ಲೊಕೇಟೆಡ್ ಆಟ್ ಅಂತಂದು. ಇದರ ಉತ್ತರ ಅವಡಿ. 4ನೇ ಆಪ್ಷನ್ ಆಗುತ್ತೆ. ಅವಡಿ ಇರೋದು ಚೆನ್ನೈ. ಬರೋದು ಚೆನ್ನೈ, ತಮಿಳುನಾಡು ರಾಜ್ಯದಲ್ಲಿ. ಇನ್ನೊಂದು ಇದು ಸ್ಥಾಪನೆ ಆಗಿರೋದು 1965ರಲ್ಲಿ ಸ್ಥಾಪನೆ ಆಗಿತ್ತು. ಮೆಸೊಪೊಟಾಮಿಯಾವುದು